ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಬಂಪರ್ ಆಗಿರುವಂಥ ಒಂದು ಗುಡ್ ನ್ಯೂಸ್ ಬಂದಿದೆ ಅಂತ ಹೇಳ್ಬೋದು. ಅದು ಗೃಹಲಕ್ಷ್ಮಿಯ ವಿಚಾರವಾಗಿ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆಯ ಒಂದು 19ನೇ ಕಂತಿನ ಹಣ ಆಗಿರ್ಬೋದು, ಅದರ ಜೊತೆಗೆ 20ನೇ ಕಂತಿನ ಹಣ ಆಗಿರ್ಬೋದು. ಸ್ನೇಹಿತರೆ, ಗೃಹಲಕ್ಷ್ಮಿಯ 2 ಕಂತಿನ ಬಾಕಿ ಇರುವಂಥ ಹಣ ಯಾವಾಗ ಒಂದು ಜಮಾ ಆಗ್ತದೆ ಎನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗಿದೆ ಅಂತಲೇ ಹೇಳ್ಬೋದು. ಅಂದರೆ ಇನ್ಫಾರ್ಮೇಷನ್ ಈಗ ದೊರಕಿದೆ ಅಂತಲೇ ಹೇಳ್ಬೋದು. ಅದನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ, 19ನೇ ಕಂತಿನ ಹಣವನ್ನೇ ಸಪ್ರೇಟಾಗಿ ಬಿಡುಗಡೆ ಮಾಡ್ತಾರೆ, 20ನೇ ಕಂತಿನ ಹಣವನ್ನು ಸಪ್ರೇಟಾಗಿ ಬಿಡುಗಡೆ ಮಾಡ್ತಾರೆ, ಅಥವಾ 2 ಕಂತನ್ನು ಒಟ್ಟಿಗೆ ಸೇರಿಸಿ ಒಟ್ಟಾರೆಯಾಗಿ 4,000 ರೂಪಾಯಿಯನ್ನು ಜಮಾ ಮಾಡ್ತಾರೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ನ ಮಾಹಿತಿಯ ಜೊತೆಗೆ ಸ್ನೇಹಿತರೆ ನಿಮಗೆ ಇನ್ನೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪ ಅಂದರೆ ಅದು ಅನ್ನಭಾಗ್ಯ ಯೋಜನೆಯ ಒಂದು ಜನವರಿ ತಿಂಗಳ ಹಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಜನವರಿ ತಿಂಗಳ ಕೊನೆಯ ಒಂದು ಲಾಸ್ಟ್ ಮಂತಿನ ಒಂದು ಅನ್ನಭಾಗ್ಯ ಅಕ್ಕಿ ಹಣ ಏನಿದೆ ಸ್ನೇಹಿತರೆ, ಅದನ್ನು ಕೂಡ ಯಾವಾಗ ಬಿಡುಗಡೆ ಮಾಡ್ತಾರೆ ಎನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂತಹ 3 ಪ್ರಮುಖವಾದಂಥ ಅಪ್ಡೇಟ್ಗಳು ಈಗ ಸಿಕ್ಕಿವೆ ಅಂತಲೇ ಹೇಳ್ಬೋದು. ಅವುಗಳ ಬಗ್ಗೆ ಸಂಪೂರ್ಣವಾಗಿರುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋವನ್ನು ಸ್ಕಿಪ್ ಮಾಡೋದೇ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ವಿಡಿಯೋವನ್ನು ಸ್ಕಿಪ್ ಮಾಡಿದ್ರೆ ನಿಮಗೆ ಯಾವುದೇ ಇನ್ಫಾರ್ಮೇಷನ್ನ ಕಂಪ್ಲೀಟಾಗಿ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಮತ್ತು ನೀವು ವಿಡಿಯೋ ಮುಗಿದ ಮೇಲೆ ಮತ್ತೆ ಬಂದು ಯಾವಾಗ ಜಮಾ ಆಗ್ತದೆ ಸರ್ ಅನ್ನುವಂಥ ಪ್ರಶ್ನೆಯನ್ನು ಮತ್ತೆ ಕೇಳ್ತಾ ಹೋಗ್ತೀರಾ ಸ್ನೇಹಿತರೆ. ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನೀವೆಲ್ಲರೂ ಕೂಡ ವೇಟ್ ಮಾಡ್ತಾ ಇದ್ದಿದ್ದು ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿಗೆ ಸಂಬಂಧಪಟ್ಟಂಥ ಮಾಹಿತಿ ಸ್ನೇಹಿತರೆ. ಕೆಲವೊಂದಿಷ್ಟು ಜನರು ನಮಗೆ ಜಮಾ ಆಗಿದೆ ಅನ್ನುವಂಥ ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ. ಆದರೆ ಅದು ಯಾವುದೇ ರೀತಿಯಾಗಿ 19ನೇ ಕಂತಿನ ಹಣ ಅಲ್ಲ ಸ್ನೇಹಿತರೆ. ಅದು ಬಾಕಿ ಇರುವಂಥ 18ನೇ ಕಂತಿನ ಹಣ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತಿರುವ ಇನ್ನು 2-3% ಜನರಿಗೆ ಗೃಹಲಕ್ಷ್ಮಿ ಯೋಜನೆ 18ನೇ ಕಂತಿನ ಅಂದರೆ ಜನವರಿ ತಿಂಗಳ ಹಣ ಜಮಾ ಆಗಿರಲಿಲ್ಲ ಸ್ನೇಹಿತರೆ. ಅವರಿಗೆ ಈಗ ಅದು ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಅಂತಲೇ ಹೇಳ್ಬೋದು. ಅದನ್ನೆಲ್ಲವೂ ಕೂಡ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅದು 19ನೇ ಕಂತಿನ ಹಣ ಜಮಾ ಆಗಿದೆ ಸರ್ ಅನ್ನುವಂಥ ಮಾಹಿತಿಯನ್ನು ಹಲವಾರು ಜನರು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾನೆ ಇರ್ತಾರೆ. ಅದು ನೀವು ಒಂದು ರೀತಿಯಾಗಿ ತಪ್ಪು ಒಂದು ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೋಸ್ಕರ ಹಾಗೆ ಅನ್ನಿಸ್ತಾ ಇದೆ. 18ನೇ ಕಂತಿನ ಹಣ ಬಾಕಿ ಇರುವಂಥ ಹಣ ಮಾತ್ರ ನಿಮಗೆ ಯಾರಿಗೆ ಜಮಾ ಆಗಿದೆ ಅವರಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು. ಇನ್ನು 19ನೇ ಕಂತಿನ ಹಣ ಯಾರಿಗೂ ಕೂಡ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿಗೂ ಕೂಡ ಮಹಿಳೆಯರಿಗೂ ಕೂಡ ಇನ್ನು ಇದುವರೆಗೆ ಜಮಾ ಆಗಿಲ್ಲ. ಅದು ಯಾವಾಗ ಜಮಾ ಆಗ್ತದೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ನೀವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಿದ್ದು ಈಗಾಗಲೇ ಗೊತ್ತಿರುವ ಹಾಗೆ ಇನ್ನೂ 4-5 ದಿನ ಕಳೆದರೆ ಸ್ನೇಹಿತರೆ, ಇನ್ನೇನು 4 ದಿನ ಕಳೆದರೆ ಸಾಕು ನಿಮ್ಮೆಲ್ಲರಿಗೂ ಕೂಡ 18ನೇ ಕಂತಿನ ಹಣ ಜಮಾ ಆಗಿ 1 ತಿಂಗಳು ಕಳೆಯುತ್ತಾ ಬಂತು ಸ್ನೇಹಿತರೆ. ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪ್ರೆಸ್ ಮೀಟಲ್ಲಿ ಹೇಳಿರುವ ಹಾಗೆ 18ನೇ ಕಂತಿನ ಹಣ ಕಂಪ್ಲೀಟಾಗಿ ಎಲ್ಲರ ಖಾತೆಗೆ ಜಮಾ ಆದಮೇಲೆ 15 ದಿನದ ಒಳಗೆ ನಿಮ್ಮ ಎಲ್ಲರ ಖಾತೆಗೆ ಕೂಡ 19ನೇ ಕಂತಿನ ಹಣವನ್ನು ಜಮಾ ಮಾಡ್ತೀನಿ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದರು ಸ್ನೇಹಿತರೆ. ಆದರೆ ಈಗ ಆ ಭರವಸೆ ಸ್ವಲ್ಪ ಮಟ್ಟಿಗೆ ಸುಳ್ಳಾಗಿದೆ ಅಂತಲೇ ಹೇಳ್ಬೋದು. ಆದರೆ 19ನೇ ಕಂತಿನ ಹಣದಲ್ಲಿ ಸ್ವಲ್ಪ ಮಟ್ಟಿಗೆ ಡಿಲೇ ಆದರೂ ಕೂಡ ಏನೂ ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಖಂಡಿತವಾಗಲೂ ನಿಮ್ಮೆಲ್ಲರ ಖಾತೆಗೆ ಕೂಡ ಸ್ವಲ್ಪ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಎಲ್ಲರ ಖಾತೆಗೆ ಕೂಡ 19ನೇ ಕಂತಿನ ಹಣ ಜಮಾ ಬಿಡುಗಡೆ ಒಂದು ಪ್ರಕ್ರಿಯೆ ಈಗ ಸದ್ಯಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ಈ 1,25,00,000 ಒಂದು ಏನೇನೆಲ್ಲ ಫಲಾನುಭವಿಗಳು ಇದ್ದೀರಾ, ನಿಮಗೆಲ್ಲರಿಗೂ ಕೂಡ 3 ಹಂತದಲ್ಲಿ 3 ಸುತ್ತಿನಲ್ಲಿ ನೀವು ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ ಹಣವನ್ನು ಜಮಾ ಮಾಡುವಂಥ ಒಂದು ವಿಶೇಷವಾದಂಥ ಒಂದು ಪ್ಲ್ಯಾನನ್ನು ಈಗ ಸದ್ಯಕ್ಕೆ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಆಲ್ಮೋಸ್ಟ್ ಆಲ್ ಪ್ರತಿ ದಿನಕ್ಕೆ 10 ಲಕ್ಷ 20 ಲಕ್ಷ ಜನರು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪ್ರತಿಯೊಂದು ದಿನಕ್ಕೆ 20 ಲಕ್ಷ ಜನರಂತೆ ಆಲ್ಮೋಸ್ಟ್ ಆಲ್ 6 ದಿನಕ್ಕೆ 1,25,00,000 ಜನರಿಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಒಂದು ಹಣ ಜಮಾ ಆಗಲಿದೆ ಸ್ನೇಹಿತರೆ. ಮೊದಲನೇ ದಿನದಲ್ಲಿ ಒಂದು 25 ಲಕ್ಷ ಜನರಿಗೆ ಜಮಾ ಆದರೆ ಮಾರನೇ ದಿನದಿಂದ ಒಂದು 6 ದಿನದ ಒಂದು ಅವಧಿಯ ಒಳಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 1,25,00,000 ಮಹಿಳೆಯರಿಗೆ 19ನೇ ಕಂತಿನ 2,000 ರೂಪೀಸ್ 2,400 ಕೋಟಿವರೆಗೂ ಕೂಡ ಇಲ್ಲಿ ಹಣ ಬೇಕಾಗ್ತದೆ ಸ್ನೇಹಿತರೆ. ಅವೆಲ್ಲವನ್ನು ಕೂಡ ನಮ್ಮ ಮಹಿಳೆಯರಿಗೂ ಕೂಡ ಅತಿ ಶೀಘ್ರದಲ್ಲಿ ಜಮಾ ಮಾಡಲಿದ್ದಾರೆ ಸ್ನೇಹಿತರೆ.
ಒಟ್ಟಾರೆಯಾಗಿ 31 ಜಿಲ್ಲೆಗಳು ಕೂಡ ಇದರಲ್ಲಿ ಇವೆ ಅಂತಲೇ ಹೇಳ್ಬೋದು. ಮೊದಲನೇ ಸುತ್ತಿನಲ್ಲಿ 11 ಜಿಲ್ಲೆ, ಎರಡನೇ ಸುತ್ತಿನಲ್ಲಿ 10 ಜಿಲ್ಲೆ, ಮೂರನೇ ಸುತ್ತಿನಲ್ಲಿ ಕೂಡ ಥರ್ಡ್ ರೌಂಡ್ ಏನಿದೆ ಸ್ನೇಹಿತರೆ ಅದರಲ್ಲೂ ಕೂಡ 10 ಜಿಲ್ಲೆಗಳು ಕೂಡ ಒಂದು ಲಿಸ್ಟ್ ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ನೋಡ್ತಾ ಹೋಗೋದಾದರೆ 19ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗ್ತದೆ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಈಗ ಎಲ್ಲರ ಬಾಯಲ್ಲಿ ಕೂಡ ಮೂಡ್ತಾ ಇದೆ ಅಂತಲೇ ಹೇಳ್ಬೋದು. ಅದು ಯಾವಾಗ ಅಂತ ನೋಡ್ತಾ ಹೋಗೋದಾದರೆ ಇದೇ ಸ್ನೇಹಿತರೆ 28ನೇ ತಾರೀಕು ಅಂತಲೇ ಹೇಳ್ಬೋದು. 28/4/2025 ಮಂಡೇ ಅಂತಲೇ ಹೇಳ್ಬೋದು, ಸೋಮವಾರ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆ 19ನೇ ಕಂತಿನ 2,000 ರೂಪಾಯಿ ಜಮಾ ಪ್ರಕ್ರಿಯೆ ಆರಂಭವಾಗ್ತದೆ ಸ್ನೇಹಿತರೆ. 28, 29, 30, 1ನೇ ತಾರೀಕು, 2, 3 ಮತ್ತು 4ನೇ ತಾರೀಕು ಸ್ನೇಹಿತರೆ, ಮೇ 4ರವರೆಗೆ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ನಿಮ್ಮೆಲ್ಲರ ಖಾತೆಯು ಕೂಡ 6 ದಿನದ ಒಳಗೆ ಸ್ನೇಹಿತರೆ. 28ನೇ ತಾರೀಕನ್ನು ಹಿಡ್ಕೊಂಡು ಮೇ 4ರವರೆಗೆ ಅಂದರೆ 6 ದಿನ ಕಂಪ್ಲೀಟಾಗಿ ಮುಕ್ತಾಯಗೊಳ್ತದೆ. ಅದು ಆ ಒಂದು 6 ದಿನದ ಒಳಗೆ ನಿಮ್ಮೆಲ್ಲರ ಖಾತೆಗೆ ಕೂಡ 2,000 ರೂಪಾಯಿ ಖಂಡಿತವಾಗ್ಲೂ ಜಮಾ ಆಗೇ ಆಗ್ತದೆ ಸ್ನೇಹಿತರೆ. ಏನು ಕೂಡ ವರಿ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಇದು 28ನಿಂದ ಜಮಾ ಪ್ರಕ್ರಿಯೆ ಪ್ರಾರಂಭವಾಗ್ತದೆ ಅಂತಲೇ ಹೇಳ್ಬೋದು. 19ನೇ ಕಂತಿನ ಜೊತೆಗೆ 20ನೇ ಕಂತನ್ನು ಹಣವನ್ನು ಕೂಡ ಸೇರಿಸಿ 4,000 ರೂಪಾಯಿ ಜಮಾ ಮಾಡ್ತಾರಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಇಲ್ಲ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ನಿಮಗೆ 19ನೇ ಕಂತಿನ ಜೊತೆಗೆ 20ನೇ ಕಂತಿನ ಹಣವನ್ನು ಕೂಡ ಜಮಾ ಮಾಡ್ತಾ ಇಲ್ಲ. 19ನೇ ಕಂತಿನ ಹಣವನ್ನೇ ಸಪ್ರೇಟಾಗಿ ಜಮಾ ಮಾಡ್ತಾ ಇದ್ದಾರೆ, ಅದರ ಜೊತೆಗೆ 20ನೇ ಕಂತಿನ ಹಣವನ್ನೇ ಸಪ್ರೇಟಾಗಿ ಜಮಾ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಾದರೆ ನೀವೆಲ್ಲರೂ ಕೂಡ ಕೇಳ್ಬೋದು, 19ನೇ ಕಂತಿನ ಆದಮೇಲೆ 20ನೇ ಕಂತು ಜಮಾ ಮಾಡಲಿಕ್ಕೆ ಮತ್ತೊಂದು ತಿಂಗಳ ಟೈಮನ್ನು ತೆಗೆದುಕೊಳ್ತಾರಂತ ನೋಡಲಿಕ್ಕೆ ಹೋದರೆ ಇಲ್ಲ ಸ್ನೇಹಿತರೆ. 19ನೇ ಕಂತಿನ ಜಮಾ ಆದ ಕೆಲವೇ ದಿನಗಳಲ್ಲಿ 20ನೇ ಕಂತಿನ ಹಣವು ಕೂಡ ಜಮಾ ಮಾಡ್ತಾರೆ ಸ್ನೇಹಿತರೆ. ಬಂದಿರುವಂತಹ ಮಾಹಿತಿ ಪ್ರಕಾರ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ಅಂತಲೇ ಹೇಳ್ಬೋದು. 19ನೇ ಕಂತು ಮುಕ್ತಾಯಗೊಂಡ ಕೆಲವೇ ದಿನಗಳಲ್ಲಿ ಅಂದರೆ ಕೇವಲ ಅಂದರೆ ಒಂದು 8ರಿಂದ 10 ದಿನದ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆ 20ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಯು ಕೂಡ ಜಮಾ ಆಗಲಿದೆ. ಯಾವಾಗಂತ ನೋಡ್ತಾ ಹೋಗೋದಾದರೆ ಆಲ್ಮೋಸ್ಟ್ ಆಲ್ ಮೇ 15ನೇ ತಾರೀಕಿನ ಒಳಗೆ ನಿಮ್ಮೆಲ್ಲರ ಖಾತೆಯು ಕೂಡ ಗೃಹಲಕ್ಷ್ಮಿ ಯೋಜನೆಯ ಒಂದು 20ನೇ ಕಂತು ಎಲ್ಲರ ಖಾತೆಯು ಕೂಡ ಜಮಾ ಆಗಲಿದೆ ಅನ್ನುವಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಈಗ ಲಭ್ಯವಾಗಿದೆ. ನೋಡ್ತಾ ಹೋಗೋಣ ಯಾವ ರೀತಿಯಾಗಿ ಇದರ ಬಗ್ಗೆ ಅಪ್ಡೇಟ್ಗಳು ಬರ್ತಾ ಹೋಗ್ತವೆ, ಅದರ ಬಗ್ಗೆ ನಿಮಗೆ ಮುಂದೆ ಬರುವಂಥ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು ಈ 19 ಮತ್ತು 20ನೇ ಕಂತಿನ ಬಗ್ಗೆ ಆಯಿತು. ಅಂದರೆ ಎಲ್ಲರೂ ಕೂಡ ಮತ್ತೊಂದು ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಏನಪ್ಪ ಅಂದರೆ ಅದು ಅನ್ನಭಾಗ್ಯ ಯೋಜನೆ ಜನವರಿ ತಿಂಗಳ ಹಣ ಅಂತಲೇ ಹೇಳ್ಬೋದು. ಜನವರಿ ತಿಂಗಳ ಹಣವು ಕೂಡ ಕೊನೆಯ ತಿಂಗಳ ಹಣ ಅಂತಲೇ ಹೇಳ್ಬೋದು. ಅದೊಂದು ಜಮಾ ಆಯಿತು ಅಂದರೆ ನಿಮಗೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ಅಕ್ಕಿ ಹಣ ಅಂದರೆ ಅನ್ನಭಾಗ್ಯ ಯೋಜನೆಯ ಹಣ ಯಾವುದೇ ಕಾರಣಕ್ಕೂ ಜಮಾ ಆಗೋದಿಲ್ಲ ಸ್ನೇಹಿತರೆ. ಎಲ್ಲರಿಗೂ ಕೂಡ ಅದರ ಡೀಟೇಲ್ಸ್ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ಅಂದರೆ ಒಬ್ಬ ವ್ಯಕ್ತಿಗೆ 170 ರೂಪಾಯಿ ಅಂತಲೇ ಹೇಳ್ಬೋದು. ಅಂದರೆ ಒಂದು ಕೆಜಿಗೆ 34 ರೂಪಾಯಿ ಅಂತ ನಿಮ್ಮ ಎಲ್ಲರ ಖಾತೆ ಕೂಡ ಜಮಾ ಮಾಡ್ತಾನೆ ಹೋಗ್ತಾಯಿದ್ರು. ಈಗ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೇವಲ ಜನವರಿ ತಿಂಗಳ ಹಣ ಮಾತ್ರ ಉಳಿದುಕೊಂಡಿದೆ. ಫೆಬ್ರವರಿ ತಿಂಗಳಿಂದ ನಿಮಗೆ ಅಕ್ಕಿಯನ್ನು ಕೊಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ, ಒಬ್ಬ ವ್ಯಕ್ತಿಗೆ 10 kg ಅಕ್ಕಿಯನ್ನು. ಈಗ ನೋಡ್ತಾ ಹೋಗೋದಾದರೆ ಅದು ಯಾವಾಗ ಜಮಾ ಆಗ್ತದೆ, ಅನ್ನಭಾಗ್ಯ ಯೋಜನೆಯ ಕೊನೆಯ ತಿಂಗಳ ಜನವರಿ ತಿಂಗಳ ಅಕ್ಕಿ ಹಣ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಅದು ಕೂಡ ಏಪ್ರಿಲ್ 28ನೇ ತಾರೀಕಿನಂದು ಜಮಾ ಮಾಡಬೇಕು ಅಂತ ನಮ್ಮ ಆಹಾರ ಇಲಾಖೆಯ ಮಂತ್ರಿಗಳು ಕೂಡ ಪ್ಲ್ಯಾನನ್ನು ಮಾಡಿಕೊಂಡಿದ್ದಾರೆ. ಅದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿರುವಂಥ ಒಂದು ಇನ್ಫಾರ್ಮೇಷನ್ ಈಗ ಸದ್ಯಕ್ಕೆ ಲಭ್ಯವಾಗಿದೆ ಅಂತ ಹೇಳ್ಬೋದು. ಎಲ್ಲರಿಗೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ. ಅನ್ನಭಾಗ್ಯ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಎಲ್ಲದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಅರ್ಥ ಆಗಿತ್ತು ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ, ಹೇಗೆ ಲೈಕ್ ಮಾಡಿ.